ಬದುಕಿದೆ, ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ. ಅರಿತು ಬಾಳೆ ಸಗ್ಗವೋ, ಮರೆತು ಬಾಳೆ ನರಕವೋ. ಅರಿತು ಬಾಳೆ ಸಗ್ಗವೋ, ಮರೆತು ಬಾಳೆ ನರಕವೋ. ಯೋಗ ಮಾಡಿ ಯೋಗಿಯಾಗು, ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ, ಸಾರ್ಥಕದ ಬದುಕಿದೆ. ಯೋಗ ಒಂದು ಬೆಳಕು ಇದ್ದಂತೆ. ಅದನ್ನು ನಾವು ಒಮ್ಮೆ ರೂಢಿಸಿಕೊಂಡರೆ ಅದು ಎಂದಿಗೂ ನಮ್ಮನ್ನು ಕತ್ತಲಲ್ಲಿ ಕೊರಗಲು ಬಿಡುವುದಿಲ್ಲ. ಯೋಗ ದಿನವನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸುತ್ತಾರೆ. ಯೋಗ ಭಾರತೀಯ ಮೂಲದ ಕೊಡುಗೆ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. The International Yoga Day is celebrated on 21st of June every year. It was started by our Prime Minister, Mr. Narendra Modi ji on 21st June in 2015. Yoga is a beautiful physical, mental and spiritual practice that is adopted in India. People all over the world are moving towards the practicing of yoga. It is related of making health. ಇಂದು ನಾವು ವಿಶ್ವ ಯೋಗ ದಿನವನ್ನು ಆಚರಿಸಲು ಒಟ್ಟಾಗಿ ಸೇರಿದೆ. ಯೋಗವು ಭಾರತದಿಂದ ಉಗಮವಾಯಿತು. ಇಂದೀಗ ವಿಶ್ವದಾದ್ಯಂತ ಒಂದು ಜಾಗತಿಕ ಚಳವಳಿಯಾಗಿ ಬೆಳೆದಿದೆ. ಭಾರತೀಯ ಯೋಗ ಜೀವನದಲ್ಲಿ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಇರಬೇಕು. ಆಹಾರದ ಕ್ರಮ ಮುಖ್ಯವಾಗಿರ್ತಕ್ಕಂಥದ್ದು. ಇವೆಲ್ಲಗಳನ್ನು ಮೇಳೈಸ್ಕೊಡ್ರಿ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಹೊಂದ್ರಿ. ಯೋಗ ಜೂನ್ 21ಕ್ಕೆ ಅದು ಮೀಸಲಾಗಬಾರ್ದು. ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಆಹಾರ ಕ್ರಮ ಹಿಡ್ಕೊಂಡು, ಅಭ್ಯಾಸ ಕ್ರಮ ಹಿಡ್ಕೊಂಡು, ಬೆಳಗಿನ ಏಳುವುದರ ಜೊತೆಗೆ ಹಿಡ್ಕೊಂಡು ನಾವು ನಮ್ಮಲ್ಲಿ ಹಿರಿಯರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ತಂದೆ ತಾಯಂದಿರಿಗೆ ಗೌರವ ಕೊಡುವುದರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಶಾಲೆಯಲ್ಲಿ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ ಅವ್ರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ಒತ್ತು ಕೊಟ್ಟು ನಮ್ಮ ಜೀವನವನ್ನು ಎತ್ತರಿಸಿಕೊಂಡ್ರೆ ಈ ಯೋಗ ದಿನಾಚರಣೆಯನ್ನು ಆಚರಿಸಿದ್ದಕ್ಕೆ ಒಂದು ಏನಪ್ಪ ಅಂತಂದರೆ ಮಾನ್ಯತೆ ಅಥವಾ ಒಂದು ಏನಪ್ಪ ಅಂತಂದರೆ ಅದು ಉಚಿತ ಆಗುತ್ತೆ. ಸವಿಸ್ತಾರವಾಗಿ ಮಕ್ಕಳಿಗೆ ತಿಳುವಳಿಕೆ ಹೇಳಿದಂಥ ಮಠಪತಿಗಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಆಗಮಿಸಿದಂಥ ನನ್ನ ಸಹೋದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ನೆಟಗೌಡರವರೇ, ವೆಂಕಟೇಶ್ ಬಿಡಪ್ಪನವರವರೇ, ಭಜೇಂದ್ರವರೇ, ಮಲ್ಲು ಕಲ್ಯಾಣವರವರೇ ಹಾಗೂ ಯಾವತ್ತು ಶಿಕ್ಷಕ ಬಂದರೆ ಮಕ್ಕಳು ಬಹಳ ಸಂತೋಷವನ್ನು ಇಂಥ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕು. ಮಾನಸಿಕವಾಗಿ, ಶಾರೀರಿಕವಾಗಿ ನಾವು ಸದೃಢ ಆಗಬೇಕಾದ್ರೆ ಯೋಗ ಮಾಡೋದು ಬಹಳ ಅವಶ್ಯಕತೆ ಇರುತ್ತದೆ.